ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಣದಾಳ ಗ್ರಾಮ ಪಂಚಾಯತ್ ಕಣದಾಳ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ಶುಕ್ರವಾರ 26/9/2025 ಜರುಗಿತು. ಗ್ರಾಮ ಪಂಚಾಯತ್ ಸದಸ್ಯರು ಇಲ್ಲದೆ ಗ್ರಾಮ ಪಂಚಾಯತ್ ಕಣದಾಳ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ಮಾಡಲು ಮುಂದಾಗಿದೆ. ಕಣದಾಳ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಕಣದಾಳ ಗ್ರಾಮದಲ್ಲಿ ಮುಖಭಂಗವಾಗಿತ್ತು. ಕಣದಾಳ ಗ್ರಾಮ ಪಂಚಾಯತಿಯಲ್ಲಿ ನಡೆದ ಗ್ರಾಮ ಸಭೆಯಲ್ಲಿ ಜನರ ಪ್ರಶ್ನೆಗಳ ಸುರಿಮಳೆಗೆ ಹೆದರಿ ಗ್ರಾಮ ಸಭೆಯನ್ನ ಮುಂದೂಡಿದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಾಮನಗೌಡ ಪಾಟೀಲ್. ಮೊದಲು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಾಮನಗೌಡ ಪಾಟೀಲ್ ವೃತ್ತಿಯಲ್ಲಿ ಶಿಕ್ಷಕರಾಗಿದ್ರು. ಮಕ್ಕಳ ಮೇಲೆ ತಮ್ಮ ಸಂಪೂರ್ಣ ಅಧಿಕಾರವನ್ನ ಜವಾಬ್ದಾರಿಯಿಂದ ಚಲಾಯಿಸ್ತಾ ಇದ್ರು. ಆದರೆ ಈಗ ಅವರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಚುನಾಯಿತ ಪ್ರತಿನಿಧಿಗಳ ಮೇಲೆ ತಮ್ಮ ಅಧಿಕಾರವನ್ನ ಚಲಾಯಿಸಲು ಆಗ್ತಾ ಇಲ್ಲ. ಆದರೆ ಕಣದಾಳ ಗ್ರಾಮ ಪ್ರಜೆಗಳ ಮೇಲೆ ತಮ್ಮ ಅಧಿಕಾರ ಚಲಾಯಿಸುತ್ತಾರೆ ಎಂದು ಲಕ್ಷ್ಮಣ ಹುಂಚಾಳೆ ಆರೋಪಿಸಿದ್ರು. ಕಣದಾಳ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಾಮನಗೌಡ ಪಾಟೀಲ್ಗೆ ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳಬೇಡಿ ಅಂತ ಆನಂದ ಮಾರಪುರ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದನ್ನ ನಾವು ಮುಂದೂಡಬೇಕಾಗ್ತದ. ನಮ್ಮ ಪಂಚಾಯತ್ ರಾಜ್ ಆಕ್ಟ್ ಪ್ರಕಾರ ಕೋರಂ ಇಲ್ಲದೆ ಯಾವುದೇ ಸಭೆ ಮಾಡಕ್ ಆಗಂಗಿಲ್ಲ. ಹೀಗಾಗಿ ಈ ಗ್ರಾಮ ಸಭೆಯನ್ನ ಮುಂದೂಡಿ ನಮ್ಮ ತಾಲೂಕಾ ಪಂಚಾಯತ್ ಸಾಮಾಜಿಕ ಒಂದು ಲೆಕ್ಕ ಪರಿಶೋಧನೆಯ ಸಂಯೋಜಕರ ಅವರು ಶೆಡ್ಯೂಲ್ ನೋಡಿಕೊಂಡು ಅವ್ರು ಯಾವಾಗ ಫ್ರೀ ಇರ್ತಾರೆ ನೋಡಿಕೊಂಡು ಮತ್ತೆ ಒಂದು ದಿನಾಂಕವನ್ನು ಪ್ರಕಟ ಮಾಡಿ ನಮಗೆಲ್ಲರೂ ತಿಳಿಸ್ತೀವಿ. ಆ ವಾಟ್ಸಪ್ ಎಲ್ಲ ಟೈಮ್ ಮಾಡಿ ಸಾಕಷ್ಟು ಪ್ರಮಾಣದಲ್ಲಿ ಆ ಗ್ರಾಮ ಸಭೆ ಬಗ್ಗೆ ಪ್ರಚುರಪಡಿಸಿ ಮತ್ತೊಂದು ದಿನಾಂಕವನ್ನು ಮಂಡನೆ ಮಾಡಿ ಗ್ರಾಮ ಸಭೆಯನ್ನು ಮಾಡೋಣ ಅಂತ. ಇದೇ ಗ್ರಾಮ ಸಭೆಯನ್ನ ಕತ್ತಿ ಮುಚ್ಚಿ ಮಾಡುವಂತದ್ದಲ್ಲ. ಹೀಗಾಗಿ ಎಲ್ಲರೂ ಮತ್ತೆ ಸೇರಿ ಅವತ್ತು ನಮ್ ಕೋರಂ ಮಾಡ್ಕೊಂಡು ಗ್ರಾಮ ಸಭೆ ಮಾಡೋಣ. ಮತ್ತ ನಮ್ಮ ಜನಪ್ರತಿನಿಧಿಗಳು ಯಾರು ಬಂದಿಲ್ಲ ನಮ್ಮ ಗ್ರಾಮ ಪಂಚಾಯತಿ ಅವ್ರಿಗೆ ಕೂಡ ನಾನು ಇವತ್ತಿನ ಒಂದು ಇದನ್ನು ಉಲ್ಲೇಖ ಹಾಕಿ ನೋಟಿಸ್ ಮಾಡ್ತೀನಿ. ಅವ್ರಿಗೆ ಏನು ಉತ್ತರ ಕೊಡ್ಲೇ ರೈಟಿಗೆ ಉತ್ತರ ಕೊಡ್ರಿ ಅವ್ರಿಗೆ ಕೂಡ ನಾನು ನೋಟಿಸ್ ಮಾಡ್ತೀನಿ. ಇವತ್ತು ಅದೇ ಕೋರಂ ಇಲ್ಲದಕ್ಕಾಗಿ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. ಆಕ್ಚುಲಿ ಜನರ ಕೋರಂ ಬೇಕ್ರಿ. ನಿಮ್ಗೆ ಇನ್ನೊಂದು ಕನ್ಸೆಪ್ಟ್ ಗೊತ್ತಿಲ್ರಿ, ರೂಲ್ಸ್ ಏನ ಒಂದು ಕಾಯ್ದೆ ಕಾನೂನುಬದ್ಧವಾಗಿ ಮಾತಾಡ್ಬೇಕಾಗತ್ರಿ. ಆಕ್ಚುಲಿ ನಮ್ಮ ಸಾಮಾನ್ಯ ಸಭೆ ನಡೆಸ್ತೀವಲ್ಲ ಪ್ರತಿ ತಿಂಗಳ, ಅಲ್ಲಿ ನಮ್ಮ ಜನಪ್ರತಿನಿಧಿಗಳು ಕಡ್ಡಾಯವಾಗಿ ಕೋರಂ ಆಗ್ಬೇಕು ಅವ್ರದ್ದು. ಈ ವಿಶೇಷ ಗ್ರಾಮ ಸಭೆ ಇರ್ಬೋದು, ಮತ್ತೊಂದು ಗ್ರಾಮ ಸಭೆ. ಈಗ ಒಂದು ವಿಚಾರ ಮಾಡ್ರಿ ಅಂದ ಅಲ್ಲ, ನಾನು ನಿಮ್ ಜೊತೆ ಇದನ್ನ ವಾಗ್ವಾದ ಮಾಡೋದಿಲ್ಲ. ಈಗ ಗ್ರಾಮ ಸಭಾ ಮಾಡಿದ್ವಿ, ಇವತ್ತು ಕೋರಂ ಆಗ್ಲಿಲ್ಲ ಬಿಡೋದ್ರಿ. ಇವತ್ತು ಈಗ ನೆಕ್ಸ್ಟ್ ಟೈಮ್ ಮಾಡಿದಾಗ ನಮ್ ಜನ ಬಂದ್ರಪ್ಪ 150 ಮಂದಿ, 100 ಮಂದಿ ಜನ ಬಂದ್ರು, ಜನಪ್ರತಿನಿಧಿಗಳು ಬರ್ಕೊಂಡು ನಾವು ಗ್ರಾಮ ಸಭೆ ಮಾಡ್ಬೋದು. ಅವಾಗ ತಿಳ್ಕೊಡ್ರಿ ಹೇಳ್ತಂದ್ರೆ ನೀವು ಪಂಚಾಯತ್ ರಾಜ್ ಯಾಕೆ ತೆಗೆದು ಹೋದ್ರಿ? ನಮ್ಮ ಒಂದು ಹೆಂಗ್ ರೂಲ್ಸ್ ಹೇಳ್ತೈತೆ ಅಂತಂದ್ರ ನಮ್ದು ವಿಶೇಷ ಗ್ರಾಮ ಸಭೆ ಇರಲಿ, ಯಾವುದೇ ಗ್ರಾಮ ಸಭೆ ಇರಲಿ, ಆ ಗ್ರಾಮ ಸಭೆಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಇರಬೇಕು. ಅಧ್ಯಕ್ಷರು ಉಪಾಧ್ಯಕ್ಷರು ಬರ್ಲಿಲ್ಲ ಅಂತ ತಿಳ್ಕೊರಿ. ಕಂಟಿನ್ಯೂಸ್ ಇದು ಈಗಿನ ಹೇಳ್ತಿಲ್ಲ, ನಾವು ಮುಂದಿನ ಹೇಳ್ತೇನೆ. ಆ ಮುಂದಿನ ಸಭೆಗೆ ಅವ್ರು ಬರ್ಲಿಕ್ಕಂತಂದ್ರೆ ಅವಾಗ ಏನು ಸಾರ್ವಜನಿಕರು ಸೇರಿರ್ತಾರ, ನಾವು ಅದ್ರೊಳಗೆ ಒಬ್ರು ಹಿರಿಯರು ತಂದು ಕೂಡಿಸಿ ಗ್ರಾಮ ಸಭೆ ಮಾಡಕ್ಕೆ ಅವಕಾಶ ಐತೆ. ನಿಮ್ಗೆ ಗೊತ್ತಿಲ್ಲ, ನಮ್ ಯಾವ್ದು ಜನಪ್ರತಿನಿಧಿಗಳು ಬರ್ದೇನೋ ಗ್ರಾಮ ಸಭೆ ಮಾಡ್ಬೋದು. ಒಂದ್ಸಲ ಅವಕಾಶ ಕೊಡ್ತೇವೆ ಅವ್ರಿಗೆ. ಎರಡನೇ ಸಲ ಬರ್ದೇ ಹೋದ ಪಕ್ಷದಲ್ಲಿ ನಮ್ಮ ಅಧ್ಯಕ್ಷರು, ಈಗ ನಿಮ್ಗೆ ಹೇಳತ್ತಿಲ್ಲ ಎಕ್ಸಾಂಪಲ್, ಅಧ್ಯಕ್ಷ ಬರ್ಲಿಲ್ಲಪ್ಪ, ನೀವು 100 ಜನ ಸೇರಿರಿ ಅಂತ ಅಧ್ಯಕ್ಷ ಒಂದು ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಹೇಳ್ತೈತಿ? ಅದ್ರೊಳಗೆ ಒಬ್ಬ ಯಾರು ಹಿರಿ ಮನುಷ್ಯ ಅದನು, ಒಬ್ಬ ಯಾರು ಜವಾಬ್ದಾರಿ ಮನುಷ್ಯ ಅದನ್ನು ಅವ್ನು ಕೂಡಿಸಿ ಆ ನೇತೃತ್ವದ ಗ್ರಾಮ ಸಭೆ ಮಾಡ್ಬೋದು ನಾವು. ಇದು ನಮ್ಮ ಕಾಯ್ದೆ ಹೇಳ್ತೈತೆ. ಆ ನಿಟ್ಟಿನಲ್ಲಿ ನೆಕ್ಸ್ಟ್ ಟೈಮ್ ನಮ್ಮ ಜನಪ್ರತಿನಿಧಿಗಳು ಕೂಡ ನಾನು ನೋಟಿಸ್ ತೆಗಿತೇನೆ ಅವ್ರಿಗೆ. ನೀವು ಅಟೆಂಡ್ ಆಗಿಲ್ಲ, ನೀವು ಯಾಕೆ ಅಟೆಂಡ್ ಆಗಿಲ್ಲ ಹೇಳ್ರಿ, ಅದೊಂದು ಭಾಗ ಉತ್ತರ ತಗೋಣಂತ. ಹೀಗಾಗಿ ಇವತ್ತೇನು ಇಲ್ಲಿ ಗ್ರಾಮ ಸಭೆ ಸೇರಿಲ್ಲ, ಎಲ್ಲರಿಗೂ ಕೂಡ ತಮ್ಮ ಧನ್ಯವಾದಗಳನ್ನ ಹೇಳಿ ಈ ಒಂದು ಸಭೆಯನ್ನು ಉದ್ದೇಶಿಸಿ ನಮ್ಮ ಈ ಸಭೆಯ ನೋಡಲ್ ಅಧಿಕಾರಿಗಳಾದ ಅವರು ಸರ್, ಆಕ್ಚುಲಿ ನಮ್ಗೆ AAA ಇವ್ರು ಬರ್ಬೇಕಾಗಿತ್ತು. ಯಾರು ಕ್ಯಾದರ್ಕೊಪ್ಪ ಸರು, ನೆಕ್ಸ್ಟ್ ಸನ್ಮಾನ್ಯ ಸರ್. ಆಕ್ಚುಲಿ ಇದು ನೋಡಲ್ ಆಫೀಸರ್ ಸನ್ಮಾನ್ಯ ಸರ್ AAA ಹೆಸ್ಕೊಬ್ರು ರಾಯಬಾಗ್ ಅವ್ರಿದ್ರು. ಅವ್ರದ್ದು ಒಂದು ಅರ್ಜೆಂಟ್ ಮೀಟಿಂಗ್ MD ಅವ್ರ ಮೀಟಿಂಗ್ ಇರ್ತಂದ್ರೆ ಅವ್ರ ಪ್ರತಿನಿಧಿಗಳು ಕಳಿಸಿದ್ರು ಅವ್ರ ಪರವಾಗಿ ಅಂತೇಳಿ. ಅವ್ರು ಕೂಡ ಅವ್ರ ಗಮನಕ್ಕೆ ತಂದು, ನಮ್ಮ ಸೋಷಿಯಲ್ ಕೋಆರ್ಡಿನೇಟರ್ ಅವ್ರ ಗಮನಕ್ಕೆ ತಂದು ಈ ಸಭೆಯನ್ನ ಮುಂದಾಗ್ತಾ ಇದ್ದೇವೆ. ಸಭೆಯ ನಂತರ ದಿನಾಂಕ ಅದೇ ಕೋರಂ ಕಾರಣಕ್ಕಾಗಿ ಅಲ್ಲ, ಅದನ್ನ ಇಲ್ಲಿವರೆಗೆ ನೀವು ಎಕ್ಸ್ಪ್ಲೇಷನ್ ಮಾಡಲಿಲ್ಲ. ಈಗ ಇಲ್ಲಿ ಗ್ರಾಮ ಸಭೆ ಬಂದಾಗ ಒಂದ್ ನಿಮಿಷ ಕೇಳಿಲ್ಲ ಇವ್ರ, ನಾನು ಅದೇ ಕೋರಂ ಇಲ್ಲದೆ ರದ್ದಾಗತ್ತದೆ ಅಷ್ಟೇ. ಜನರ ಕೋರಂ ಜನಪ್ರತಿನಿಧಿಗಳ ಜನ ಗ್ರಾಮ ಸಭೆ ಇರೋದು ಜನಪ್ರತಿನಿಧಿಗಳ ಸಂಬಂಧ ಅಲ್ಲ, ಜನರ ಸಂಬಂಧ. ಒಂದ್ ನಿಮಿಷ ಅರ್ಥ ಮಾಡ್ಕೋರಿ. ಗ್ರಾಮ ಸಭೆ ಇರೋದು ಊರಿನ ಜನರ ಸಂಬಂಧ.
ಕೇಂದ್ರದಲ್ಲಿ ಕಣದಾಳ್ ಗ್ರಾಮದ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ಕಣದಾಳ್ ಗ್ರಾಮ ಸಾಮಾಜಿಕ ಹೋರಾಟಗಾರರು ಲಕ್ಷ್ಮಣ ಹುಂಚಾಳ, ಆನಂದ ಮಾರಪುರ್, ಕುಮಾರ್ ವಡ್ಡರ್, ಗಿಡ್ಡಪ್ಪ ಮೋದೋಳ, ಷಡಕ್ಷರಿ ನಾಗರಾಳ ಮತ್ತಿತರರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.